ಹಲೋ ಮಕ್ಕಳೇ, ಇವತ್ತಿನ ಕ್ವೆಶನ್ ನೋಡಿ. ಇಂಟಿಗ್ರೇಟ್ ಎಕ್ಸ್ ರೇಸ್ ಟು 4 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ. ಇದನ್ನು ಎರಡು ಮೆಥಡಲ್ಲಿ ಮಾಡ್ಬೋದು. ಎರಡು ಮೆಥಡ್ ಸೇಮೇ ಇದೆ. ಫಸ್ಟಿಗೆ ನೀವು ಇದೇನು ನ್ಯೂಮರೇಟರಲ್ಲಿ ಹೈಯರ್ ಪವರ್ ಇರಬೇಕು ಮತ್ತು ಡಿನಾಮಿನೇಟರ್ಗೆ ಸ್ವಲ್ಪ ಲೆಸ್ ಪವರ್ ಇರಬೇಕು. ಅವಾಗ ನೀವು ಇದರ ಎನ್ ಸಿ ಆರ್ ಟಿಯಲ್ಲಿ ಹೀಗಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಲಾಂಗ್ ಡಿವಿಷನ್ ಅಂತ ಹೇಳಿ ಹಿಂಗಿರ್ತದಲ್ಲ, ಇದನ್ನೇನು ಮಾಡ್ತೀವಿ, ಎಕ್ಸ್ ರೇಸ್ ಟು 4 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿ ಅದ ನಂತರ ಎಕ್ಸ್ ಸ್ಕ್ವೇರ್ ಉಳಿಯುತ್ತೆ. ಇದನ್ನ ಇಲ್ಲಿ ಬರಿತೀವಿ. ಆಮೇಲೆ ಇದನ್ನು ಮಲ್ಟಿಪ್ಲೈ ಮಾಡ್ತೀವಿ. ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ರೇಸ್ ಟು 4 ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಮೇಲೆ ಮೈನಸ್ ಮೈನಸ್ ಅಂತ ಇದ್ರ ಸೈನ್ ಪ್ಲಸ್ ಇದ್ದರೆ ಇದನ್ನು ಮೈನಸ್ ಮಾಡ್ತೀವಿ, ಇದ್ರ ಸೈನ್ ಚೇಂಜ್ ಆಫ್ ಸೈನ್ ಮಾಡ್ತೀವಿ. ಪ್ಲಸ್ ಇದ್ದಾಗ ಮೈನಸ್, ಪ್ಲಸ್ ಇದ್ದಾಗ ಮೈನಸ್. ಸೊ ಇದು ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ ಏನಿಲ್ಲ ಅಂದರೆ ಝೀರೋ ಇದೆ ಅಂತ ಅರ್ಥ. ಸೊ ಇದೇನಾಗುತ್ತೆ, ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದನ್ನು ಮತ್ತು ಇದನ್ನು ಫಸ್ಟ್ ಟರ್ಮ್ನ ಡಿವೈಡ್ ಮಾಡಬೇಕು. ಮತ್ತೆ ಎಕ್ಸ್ ಸ್ಕ್ವೇರ್ ಡಿವೈಡ್ ಆಗುತ್ತೆ. ಇಲ್ಲಿ ಮೈನಸ್ ಸೈನ್ ಇದೆಯಲ್ಲ, ಇದು ಈಕ್ವಲ್ಸ್ ಟು -1 ಕೊಡುತ್ತೆ ಹೊರಗೆ. ಸೊ ಆ -1 ಇಲ್ಲಿ ಬರಿಬೇಕು. -1 ಬರೆದ ನಂತರ ಮತ್ತೆ ವಾಪಸ್ ಮಲ್ಟಿಪ್ಲೈ ಮಾಡಿ. ಇದು ಮೈನಸ್ ಎಕ್ಸ್ ಸ್ಕ್ವೇರ್ -1 ಇನ್ನು ಮಲ್ಟಿಪ್ಲೈ ಮಾಡಿದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಇಲ್ಲಾಗುತ್ತೆ -1, ಯಾಕಂದರೆ 1 ಇಂಟು 1 ಆಗುತ್ತೆ ಮತ್ತು ಮೈನಸ್ ಸೈನ್ ಇದೆ ಅದಕ್ಕೆ. ಮತ್ತು ಇದು ಪ್ಲಸ್, ಇದು ಮೈನಸ್ ಇದೆ, ಇದನ್ನು ಪ್ಲಸ್ ಮಾಡಿ, ಚೇಂಜ್ ಆಫ್ ಸೈನ್. ಸೊ ಇದೆರಡು ಕ್ಯಾನ್ಸಲ್ ಆಗಿ +1 ಉಳಿಯುತ್ತೆ. ಸೊ ನಾವೇನು ಬರಿಬೋದು, ಎಕ್ಸ್ ಇಲ್ಲಿ ನೋಡಿ, ಎಕ್ಸ್ ರೇಸ್ ಟು 4 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ -1 +1. ಯಾಕೆಂದರೆ ನಾವು ಇದನ್ನೆರಡು ಮಲ್ಟಿಪ್ಲೈ ಮಾಡಿ ಇದನ್ನು ಪ್ಲಸ್ ಮಾಡಿದರೆ ಇದು ಸಿಗುತ್ತೆ. ನೀವು ಬೇಕಾದರೆ ವೆರಿಫಿಕೇಷನ್ ಮಾಡ್ಬೋದು. ಇದು ಫಸ್ಟ್ ಮೆಥಡ್. ಇದನ್ನು ತೊಗೊಂಡೋಗಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ, ಇದರಿಂದ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ -1 ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 2 ಪ್ಲಸ್ 1. ಇವಾಗ ಇದನ್ನು ಸಪ್ರೇಟ್ ಡಿವಿಷನ್ ಮಾಡಿ, ಅಂದರೆ ಸಪ್ರೇಟ್ ಡಿವಿಷನ್ ಮಾಡಿದರೆ ಎಲ್ಲ ಮಾಡಿದ ಮೇಲೆ ನಿಮಗೆ ಆನ್ಸರ್ ಸಿಗುತ್ತೆ. ಇದು ಫಸ್ಟ್ ಮೆಥಡ್. ಇದನ್ನು ಸಿಂಪ್ಲಿಫೈ ಮಾಡಿದಾಗ ಎಕ್ಸ್ ಸ್ಕ್ವೇರ್ -1 ಪ್ಲಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದು ಸಿಗುತ್ತೆ. ಇದು ಫಸ್ಟ್ ಮೆಥಡ್. ಇದನ್ನೆಲ್ಲ ಮಾಡಿದರೆ ಎಕ್ಸ್ ರೇಸ್ ಟು 3 ಎಕ್ಸ್ ಡಿವೈಡೆಡ್ ಬೈ 3 ಮೈನಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ, ಇದೇ ಆನ್ಸರ್ ಇದಿರ್ತಾ. ಇದನ್ನು ತುಂಬ ಡಿಫಿಕಲ್ಟ್ ಅನಿಸಿದರೆ ನಿಮಗೆ ಎಕ್ಸ್ ರೇಸ್ ಟು 4 -1 ಈಕ್ವಲ್ಸ್ ಟು ಎಕ್ಸ್ ರೇಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಎಕ್ಸ್ ಸ್ಕ್ವೇರ್ -1, ಇದು ಫಾರ್ಮುಲಾ ಇದೆ. ಅಂದರೆ a ಪ್ಲಸ್ ಬಿ a ಮೈನಸ್ ಬಿ ಈಕ್ವಲ್ಸ್ ಟು a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತಿದೆಯಲ್ಲ, ಅದೇ ಫಾರ್ಮುಲಾ ಯೂಸ್ ಮಾಡಿದ್ದೀನಿ. ಇದನ್ನು ನೋಡಿ, ಇದು ಮತ್ತು ಇವೆರಡು ಸೇಮ್. ಇದು ಲಾಂಗ್ ಡಿವಿಷನಿಂದ ನಮಗೆ ಬಂದಿರೋದು. ಎಕ್ಸ್ ರೇಸ್ ಟು 4 ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಂಟು ಎಕ್ಸ್ ಸ್ಕ್ವೇರ್ -1 ಪ್ಲಸ್ 1. ಇದು ನೋಡಿದರೆ ಎರಡು ಸೇಮ್ ಇದೆ. ಯಾಕೆಂದರೆ ನಾನು ಲಾಂಗ್ ಡಿವಿಷನಿಂದ ಮಾಡಿ ತೋರಿಸಿದ್ದೆ. ಇದನ್ನು ನಾವು ಫಾರ್ಮುಲಾ a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ a ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಈಕ್ವಲ್ಸ್ ಟು a ಸ್ಕ್ವೇರ್ ಪ್ಲಸ್ ಬಿ, ಇಲ್ಲಿ ಬರೀತೇನೆ ನೋಡಿ, a ಪ್ಲಸ್ ಬಿ ಇಂಟು a ಮೈನಸ್ ಬಿ, ಇದೇ ಫಾರ್ಮುಲಾ. ಇದು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಇದು ನಂಗೆ ಸಿಕ್ಕಿದೆ. ಇದನ್ನು ನಾವು ಸ್ವಲ್ಪ ವೇರಿಯೇಷನ್ ಮಾಡಿದರೆ ನಮಗೆ ಪೂರ ಮೇಲಿಂದ ಪೂರ ಇದನ್ನೇ ಸಾಲ್ವ್ ಮಾಡಿದರೆ ಮತ್ತೆ ವಾಪಸ್ ನಮಗೆ ಇಂಟೀಗ್ರಲ್ ಏನು ಸಿಗುತ್ತೆ, ಎಕ್ಸ್ ರೇಸ್ ಟು ಎಕ್ಸ್ ಕ್ಯೂಬ್ ಡಿವೈಡೆಡ್ ಬೈ 3 ಮೈನಸ್ ಎಕ್ಸ್ ಪ್ಲಸ್ ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಪ್ಲಸ್ ಸಿ. ಇದು ಯಾಕೆ ಮಾಡಿಸ್ತಿದ್ದೇನೆ ಅಂದರೆ, ಇಂಥ ಫಾರ್ಮುಲಾ, ಇಂಥ ಸಮ್ KCTಯಲ್ಲಿ ಬಂದೇ ಬರುತ್ತೆ. ನಿಮಗೆ ನೋಡಿ, ನಿಮಗೆ ಹೇಗೆ ಈಸಿ ಅನಿಸುತ್ತೆ. ನಿಮಗೆ ಯಾವಾಗಾದರೂ ಹಿಂಗೆ ಸಿಕ್ಕರೆ, ನಿಮಗೆ ನ್ಯೂಮರೇಟರ್ ಜಾಸ್ತಿ ಡಿನಾಮಿನೇಟರ್ ಕಡಿಮೆ ಇದ್ದರೆ ಲಾಂಗ್ ಡಿವಿಷನ್ ಮೆಥಡ್ ಅದು ಒಂದು ಟ್ರೆಡಿಷ್ನಲ್ ಮೆಥಡ್. ಆದರೆ ಇದು ಪ್ಲಸ್ ಮೈನಸ್ ಇದೊಂದು ಮೆಥಡ್ ಅಲ್ಲ. ಈ ಮೆಥಡ್ ತುಂಬ ಈಸಿ ಇರುತ್ತೆ, ಆದರೆ ತುಂಬ ತಲೆ ಓಡಿಸ್ಬೇಕಾಗುತ್ತೆ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇದನ್ನು ಇಂಟಿಗ್ರೇಷನ್ ಇನ್ನೂ ಸ್ವಲ್ಪ ವೀಡಿಯೋಸ್ ಹಾಕ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.